द्रक्षुमन्तं चित्रङ्ग्रावं सङ्गृवाये महास्ते दक्षिणेन ओं गं गणपते नमो नमः। ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ 2025ನೇ ವರ್ಷದ ತುಲಾ ರಾಶಿಯ ವರ್ಷ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ತುಲಾ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಶನಿಬಲ ಬರ್ತಾ ಇದೆ. ಶನಿಬಲ ಮಾರ್ಚ್ 28ನೇ ತಾರೀಕು ನಂತರ ನಿಮಗೆ ಶನಿಬಲ ಬರ್ತಾ ಇದೆ. ಗುರುಬಲ ಮೇ 15ರ ನಂತರ ನಿಮಗೆ ಗುರುಬಲ ಬರ್ತಾ ಇದೆ. ಹಾಗೆ ರಾಹುವಿನ ಬಲನೂ ಕೂಡ ನಿಮಗೆ ಬರ್ತಾ ಇದೆ. ಪಂಚಮದಲ್ಲಿ ರಾಹು ಇರ್ತಾನೆ, ಲಾಭ ಭಾವದಲ್ಲಿ ಕೇತು ಸ್ಥಿತನಾಗ್ತಾ ಇದ್ದಾನೆ. ಪಂಚಮದಲ್ಲಿ ರಾಹು ಇರುವುದರಿಂದ ಏನು ಲಾಭ? ಪಂಚಮದಲ್ಲಿ ರಾಹು ಇರುವುದರಿಂದ ನಿಮಗೆ ಏನಾದರೂ ಸಂತಾನ ಅಭಾವ ಆಗಿದ್ರೆ ಅಥವಾ ಸಂತಾನ ಆಗದೇ ಇರುವಂತಹ ರೀತಿ ಆಗಿದ್ದರೆ ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ಸಂತಾನ ಕೊರತೆಯನ್ನ ನಿಮಗೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಹಾಗೆ ಗುರುಬಲ ಬರ್ತಾ ಇದೆ ನಿಮಗೆ. ಮೇನಾಗಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಇದೆ. ತಮ್ಮ ಕೆಲಸ ಕಾರ್ಯಗಳ ಎಲ್ಲವೂ ಕೂಡ ಜಯವನ್ನ ಉಂಟು ಮಾಡ್ತದೆ ಎನ್ನುವಂಥದ್ದು. ಹಾಗೆ ಶನಿಯ ಬಲ, ಶನಿ 6ನೇ ಮನೆಯಲ್ಲಿ ಸ್ಥಿತನಾಗ್ತಾ ಇದ್ದಾನೆ. ತುಲಾ ರಾಶಿಯಿಂದ ಮೀನ ರಾಶಿಯನ್ನ ನಾವು 6ನೇ ಮನೆ ಅಂತ ಕರ್ಕೊಳ್ತೀವಿ. ಆ 6ನೇ ಮನೆಯಲ್ಲಿ ಶನಿ ಸ್ಥಿತನಾದಾಗ 3, 6, 9ನೇ ಭಾವದಲ್ಲಿ ಶನಿ ಏನಾದರೂ ಸ್ಥಿತನಾಗಿದ್ದರೆ ಖಂಡಿತವಾಗಲೂ ಕೂಡ ಶನಿಬಲ ಸಂಪೂರ್ಣವಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಗುರು 2, 5, 7, 9ನೇ ಭಾವದಲ್ಲಿದ್ದರೆ ನಿಮಗೆ ಗುರುಬಲ ಸಂಪೂರ್ಣವಾಗಿ, ಹಾಗೆ ಲಾಭ ಭಾವದಲ್ಲಿದ್ದರೂ ಕೂಡ ಸಂಪೂರ್ಣವಾಗಿ ಗುರುಬಲ ಇದೆ ಅನ್ನುವಂಥದ್ದು. ಈಗ ನಿಮಗೆ 9ನೇ ಭಾವಕ್ಕೆ ಮೇ ನಂತರ ನಿಮಗೆ 9ನೇ ಭಾವಕ್ಕೆ ಗುರುವಿನ ಸಂಚಾರ ಆಗ್ತಾ ಇದೆ. ಆದ್ರಿಂದ ನಿಮಗೆ ಗುರುಬಲ ಸಂಪೂರ್ಣವಾಗಿ ಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ಈಗ ಸದ್ಯದಲ್ಲಿ ಮೇವರೆಗೂ ಕೂಡ ಯಥಾಸ್ಥಿತಿಯಾಗಿ ಏನಾದರೂ ವ್ಯಾಪಾರದಲ್ಲಿ ಕುಂಠಿತ ಇರುತ್ತೆ, ಅಥವಾ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಹೊಸದಾಗಿ ಬಿಸ್ನೆಸ್ ಅನ್ನ ಆರಂಭ ಮಾಡಿರ್ತೀರಾ, ಅದು ನಿಮಗೆ ಗೊತ್ತೇ ಇರಲ್ಲ. ಆದರೂ ಕೂಡ ಒಯ್ದು ನೀವು ಬಂಡವಾಳವನ್ನು ಹೂಡಿರ್ತೀರಾ, ಲಾಸ್ ಆಗುತ್ತೆ. ಸೊ ಮೇ ನಂತರ ನಿಮಗೆ ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಆರೋಗ್ಯವನ್ನು ನಾವು ನೋಡ್ಕೊಂಡು ಬರೋಣ. ತುಲಾ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಮೇ ನಂತರ ಅವರಿಗೆ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ. ಮೇವರೆಗೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನ ನೀವು ಎದುರಿಸಬೇಕಾಗಿರ್ತಕ್ಕಂಥದ್ದು. ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸ್ವಲ್ಪ ತುತ್ತಾಗ್ತೀರಾ. ಆ ಮೇ ನಂತರ ನಿಮಗೆ ಹೃದಯ ಸಂಬಂಧ ಕಾಯಿಲೆಗಳು ದೂರ ಆಗ್ತವೆ ಅನ್ನುವಂಥದ್ದು. ಹಾಗೆ ಶಿಕ್ಷಣದಲ್ಲೂ ಕೂಡ ಹಾಗೆ ಪರೀಕ್ಷಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತವರಿಗೂ ಕೂಡ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ. ಏಕೆಂದ್ರೆ ನಿಮಗೆ ಗುರುಬಲ ಇದೆ. ಆ ಗುರುಬಲ ಇರುವಂತಹ ಸಮಯದಲ್ಲಿ ನೀವು ಏನಾದರೂ ಎಕ್ಸಾಮ್ಗಳನ್ನು ತಗೊಂಡ್ರೆ ಅಥವಾ ಎಕ್ಸಾಮ್ಗಳನ್ನು ನೀವು ಬರೆದಿರ್ತಕ್ಕಂಥ ಫಲಿತಾಂಶ ಏನಾದರೂ ಬಂದರೂ ಕೂಡ ಆ ವರ್ಷದಲ್ಲಿ ಉತ್ತಮ ಫಲಿತಾಂಶವನ್ನು ತಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಹಾಗೆ ಉದ್ಯೋಗದಲ್ಲೂ ಕೂಡ ಹಾಗೆ ಉದ್ಯೋಗವನ್ನು ನೀವು ಹೊಸದಾಗಿ ಹುಡುಕ್ತಾ ಇದ್ರೆ ಅಥವಾ ಉದ್ಯೋಗದಲ್ಲಿ ನಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ನಮಗೆ ಮುಂಬಡ್ತಿ ಸಿಗ್ತಾ ಇಲ್ಲ ಅನ್ನುವಂಥವರಿಗೂ ಕೂಡ ಮೇ ನಂತರ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ. ಒಂದು ವೇಳೆ ನೀವೇನಾದ್ರೂ ಬದಲಾವಣೆ ಮಾಡ್ತಾ ಇದ್ರು ಕೂಡ ಮೇ ನಂತರ ಬದಲಾವಣೆ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಇನ್ನೊಂದು ಉನ್ನತ ಉದ್ಯೋಗವನ್ನು ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಶನಿಯ ಅನುಗ್ರಹ ಇರುವುದರಿಂದ ಶನಿ ಅಂತ ಕರಿತೀವಿ ನಾವು. ಶನಿಯ ಅನುಗ್ರಹ ಇರುವುದರಿಂದಲೂ ಕೂಡ ಅತ್ಯಂತ ಸುಖ ಸಂತೋಷವನ್ನು ತಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಅಥವಾ ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖವನ್ನ ತಾವು ಕಾಣ್ತೀರಾ ಅಂತ. ಮಾತೃವಿನಿಂದ ತಾವು ಸಂತೋಷವನ್ನು ಪಡ್ತೀರಾ. ಮಾನಸಿಕ ಸುಖ, ಮಾನಸಿಕವಾಗಿಯೂ ಕೂಡ ನೀವು ಚಿಂತೆಗೆ ಒಳಗಾಗದೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುವಂತಹ ಸಮಯ ಈ 2025ನೇ ವರ್ಷದಲ್ಲಿ. ಹಾಗೆ ಆರ್ಥಿಕ ಸುಖ, ನೀವು ಈಗಾಗಲೇ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಮೇ 2025ರವರೆಗೂ ಕೂಡ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತೀರಾ.
ನಂತರ ಮೇ ನಂತರ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ತಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ತಾವು ಮಾಡುವಂತಹ ದಿನನಿತ್ಯದ ಚಟುವಟಿಕೆಗಳಲ್ಲೂ ಕೂಡ ಉತ್ಸಾಹ ಬರುತ್ತೆ. ಏನೋ ಸ್ವಲ್ಪ ಪ್ರಮಾಣದಲ್ಲಿ ಲಾಭ ಕಾಣ್ತಾ ಇದೆ ಅನ್ನುವಂಥದ್ದು ನಿಮಗೆ ಸೂಚಿಸ್ತಾ ಇರ್ತಕ್ಕಂಥದ್ದು. ಹಾಗೆ ವೃತ್ತಿ ಜೀವನದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳಿ, ತೊಂದರೆ ಆಗಲ್ಲ, ಎಲ್ಲವೂ ಕೂಡ ಯಶಸ್ವಿಯನ್ನ ಕಾಣ್ತೀರಾ ಅನ್ನುವಂಥದ್ದು. ಹಾಗೆ ವಿದೇಶ ಪ್ರಯಾಣವನ್ನ ಇಲ್ಲಿ ಸೂಚಿಸ್ತಾ ಇದೆ. ತುಲಾರಾಶಿಯವರಿಗೂ ವಿದೇಶ ಪ್ರಯಾಣ ಮಾಡುವಂತಹವರಿಗೂ ಕೂಡ ಉತ್ತಮ ಫಲವನ್ನ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಕೃಷಿಯೇತರ ಚಟುವಟಿಕೆಗಳನ್ನ ಮಾಡುವಂತಹವರಿಗೆ ಅಥವಾ ರೈತಾಪಿ ವರ್ಗದವರಿಗೆ ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮ ಫಲವನ್ನ ಕಾಣುತ್ತೆ ಅನ್ನುವಂಥದ್ದು ಈ ಸಮಯದಲ್ಲಿ. ಹಾಗೆ ಕೈಗಾರಿಕಾ ಉದ್ಯಮದಲ್ಲಾಗಲಿ, ವಾಣಿಜ್ಯೀಕರಣದಲ್ಲಾಗಿರಬಹುದು, ಅಥವಾ ವ್ಯಾಪಾರೀಕರಣದಲ್ಲಾಗಿರಬಹುದು, ಅಥವಾ ಹೈನುಗಾರಿಕೆಯಲ್ಲಾಗಿರಬಹುದು ಉತ್ತಮ ಫಲವನ್ನ ಈ ಸಮಯದಲ್ಲಿ ಕಾಣ್ತೀರಾ ಅನ್ನುವಂಥದ್ದು. ಹಾಗೆ 2025ನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ತಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಏಳುಕೊಪ್ಪಲಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ನಮಸ್ಕಾರಗಳು.